ಇನ್ನು ಈ ದುರಂತದಲ್ಲಿ ಸಾವನ್ನಪ್ಪಿದಂಥವರ ಮೃತದೇಹಗಳನ್ನು ಗುರುತು ಸಿಗಲಾರದಷ್ಟು ಮಟ್ಟಕ್ಕೆ ಸುಟ್ಟು ಕರಕಲಾಗ್ಬಿಟ್ಟಿವೆ. ಹಾಗಾಗಿ ಗುರುತು ಪತ್ತೆ ಹಚ್ಚಬೇಕು ಅಂತಂದರೆ DNA ಪರೀಕ್ಷೆಯನ್ನು ಮಾಡಲೇಬೇಕು. ಆ ನಿಟ್ಟಿನಲ್ಲಿ ಈಗಾಗಲೇ ಮುಂದಾಗಿದ್ದಾರೆ. ಇನ್ನೊಂದು ಕಡೆಗೆ ಮಾನ್ಯ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಈಗಾಗಲೇ ಸಂತಾಪವನ್ನು ಸೂಚಿಸಿದ್ದಾರೆ. ಜೊತೆಗೆ ಮೃತರ ಕುಟುಂಬಗಳಿಗೆ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಗಾಯಾಳುಗಳಿಗೂ ಕೂಡ ಪರಿಹಾರವನ್ನು ಘೋಷಣೆಯನ್ನು ಮಾಡಿದ್ದಾರೆ. ನೋಡಿ. ಚಿತ್ರದುರ್ಗದಲ್ಲಿ ಭೀಕರ ಬಸ್ ದುರಂತ, ಮೃತರ ಗುರುತು ದೃಢೀಕರಣಕ್ಕೆ DNA ಪರೀಕ್ಷೆ. ಬೆಂಗಳೂರಿನ ತಾಯಿ ಮಗು ದಾರುಣ ಸಾವು. ಇನ್ನು ಬಸ್ ದುರಂತದಲ್ಲಿ ಮೃತಪಟ್ಟವರ ಮೃತದೇಹಗಳು ಗುರುತೇ ಸಿಗದಷ್ಟು ಸುಟ್ಟು ಕರಕಲಾಗಿದೆ. ಹೀಗಾಗಿ ಮೃತರ ಗುರುತು ದೃಢೀಕರಣಕ್ಕೆ DNA ಪರೀಕ್ಷೆ ನಡೆಸಲಾಗ್ತಿದೆ. ಕೆಲವರ ಕುಟುಂಬಸ್ಥರು ಇನ್ನೂ ಸಂಪರ್ಕಕ್ಕೆ ಸಿಗದೆ ಆತಂಕದಲ್ಲಿದ್ದಾರೆ. ಮಾವಳ್ಳಿ ತಂಡದಲ್ಲಿ ಬಿಂದು ಮತ್ತು ಅವರ ಮಗು ಗ್ರಿಯಾ ಕೂಡ ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ. ಚನ್ನಪಟ್ಟಣದ ಮಾನಸ, ನವ್ಯ, ಕಾರವಾರದ ರಶ್ಮಿ ಕೂಡ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಇವತ್ತು ಬೆಳಗ್ಗೆ ನಡೆದಿರುವಂಥ ಆಕ್ಸಿಡೆಂಟ್ ನಲ್ಲಿ 5 ಮೃತದೇಹಗಳು ನಮಗೆ ಬಸ್ನಿಂದ ರಿಕವರಿ ಆಗಿದೆ ಮತ್ತು ಒಂದು ಮೃತದೇಹ ಲಾರಿ ಡ್ರೈವರ್. ಒಟ್ಟು 6 ಮೃತದೇಹಗಳನ್ನು ನಾವು ಕಲೆಕ್ಟ್ ಮಾಡಿದ್ವಿ. ಈ ಬಸ್ನಲ್ಲಿ ಪ್ರಯಾಣಿಸುತ್ತಿರುವಂಥ ಪ್ರಯಾಣಿಕರಲ್ಲಿ ಬಿಂದು ಮತ್ತು ಬಿಂದು ಅವರ ಮಗು ಗ್ರೇಯ, ಮಾನಸ, ನವ್ಯ ಮತ್ತು ರಶ್ಮಿ 4 ಜನ ಮಗು ಗ್ರೇಯ. ಇವರು ನಮಗೆ ಸಂಪರ್ಕಕ್ಕೆ ಸಿಕ್ಕಲಿಲ್ಲ. ಇವಾಗ ನಮಗೆ ಸಿಕ್ಕಿರುವಂಥ ಬಾಡಿಗಳು ಕೂಡ 4 ಅಡಲ್ಟ್ ಬಾಡಿ ಮತ್ತು ಒಂದು ಮಗುದು ಬಾಡಿ ಇದೆ. ಅವರ ಸಂಬಂಧಿಕರ ಕಡೆಯಿಂದ ನಾವು ಅದನ್ನು ಐಡೆಂಟಿಫೈ ಮಾಡಿಸ್ತಾ ಇದ್ವಿ. ಸೊ ಒಟ್ಟಾರೆಯಾಗಿ 4 ಜನ ಅಡಲ್ಟ್ಸ್ ಮತ್ತು ಒಬ್ಬ ಚೈಲ್ಡ್ ಮೃತಪಟ್ಟಿದ್ದಾರೆ. ಚಿತ್ರದುರ್ಗ ಬಸ್ ದುರಂತ ಪ್ರಕರಣ, ಬಸ್ನ ಕೊನೆಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ಏನೋ ಚಿತ್ರದುರ್ಗ ದುರಂತಕ್ಕೂ ಮುನ್ನ ಬಸ್ನ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನೆಲಮಂಗಲ ಜಾಸ್ ಟೋಲ್ ಮೂಲಕ ಬಸ್ ಪಾಸ್ ಆಗಿತ್ತು. ರಾತ್ರಿ 11:16ಕ್ಕೆ ನೆಲಮಂಗಲ ತುಮಕೂರು ಜಾಸ್ ಟೋಲ್ ಪಾಸ್ ಆಗಿತ್ತು. ಬಳಿಕ ಮಧ್ಯರಾತ್ರಿ ಅಪಘಾತ ನಡೆದು ಬಸ್ಗೆ ಬೆಂಕಿ ಹೊತ್ಕೊಂಡಿದೆ. ನನಗೆ ಸಿಕ್ಕಿರೋದು ಮೇಡಮ್ 29 ಜನ ಇಲ್ಲಿಂದ ಅಂದರೆ ಹೋಗಿರೋದು ಬೆಂಗಳೂರಿನಿಂದ. ನಮಗೆ ಬೆಳಗಿನ ಜಾವ ನಾನು ಓಪನ್ ಮಾಡೋಕ್ಕೆ ಬಂದಾಗ 6 ಗಂಟೆಗೆ ಓಪನ್ ಮಾಡಿದಾಗ ವಿಷಯ ಗೊತ್ತಾಗೋದು. ನಿಮ್ಮ TV ಮುಖಾಂತರನೇ ಗೊತ್ತಾಗೋದು. ಬೇರೆ ಮಾಹಿತಿ ಆಮೇಲೆ ಗೊತ್ತಾಯಿತು. ಪ್ರಯಾಣಿಕರು 29 ಜನ ಇದ್ದರು. ಆಪೋಸಿಟ್ ಗಾಡಿಯವರು ಬಂದು ಹೊಡೆದಿದ್ದಾರಂತೆ. ಕಂಟೈನರ್ ಗಾಡಿಯವರು ಬಂದು ಡೀಸೆಲ್ ಟ್ಯಾಂಕ್ ಹತ್ರ ಹೊಡೆದಿರೋದ್ರಿಂದ ಫೈರ್ ಆಗಿದೆ ಅಷ್ಟೇ. ಬೇರೆ ಇನ್ಯಾವುದು ಅದರಲ್ಲಿ ಇದಿರಲಿಲ್ಲ. ಅಲ್ಲಿ ಎಮರ್ಜೆನ್ಸಿ ಡೋರು ಎಲ್ಲ ಇದೆ, ಸೇಫ್ಟಿ ವೈಸ್ ಎಲ್ಲ ಇದೆ. ಈಗಾಗಲೇ ನಮ್ಮ ಯಜಮಾನರು, ಬಸ್ ಓನರು ಎಲ್ಲ ಇದನ್ನು ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ. ಗಾಂಧಿನಗರ ಇಲ್ಲಿ ಮತ್ತು ಯಶವಂತಪುರ, ಗೊರಗುಂಟೆಪಾಳ್ಯ ಇಲ್ಲೆಲ್ಲ ಪಿಕಪ್ ಆಗಿ ಹೋಗಿದ್ದಾರೆ. ಯಾರು ಇಲ್ಲಿ ಸ್ಫೋಟಕ ವಸ್ತು, ಪಟಾಕಿ ಗಿಟಾಕಿ ಆ ಥರದ ಐಟಮ್ ಯಾರು ತರಲ್ಲ. ಬಟ್ಟೆ ಬರೆಗಳು ತಗೊಬಂದಿರ್ತಾರೆ, ಹೋಗ್ತಾರೆ. ಇನ್ನು ನಿನ್ನೆ ದುರಂತ ಸಂಭವಿಸಿದ ನಾನ್ AC ಸೀಬರ್ಡ್ ಬಸ್ ಹೇಗಿತ್ತು? ಸೀಬರ್ಡ್ ಬಸ್ನಲ್ಲಿ ಸುರಕ್ಷತಾ ಕ್ರಮ ಹೇಗಿದೆ? ಎಮರ್ಜೆನ್ಸಿ ಡೋರ್ ಇದೆಯಾ? ಈ ಬಗ್ಗೆ ನಮ್ಮ ಪ್ರತಿನಿಧಿ ಪವಿತ್ರ ನಡೆಸಿದ ವಾಕ್ ಥ್ರೂ ಇಲ್ಲಿದೆ. ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೊರಟಂತಹ ಸೀಬರ್ಡ್ ಬಸ್ ಚಿತ್ರದುರ್ಗದಲ್ಲಿ ದುರಂತವಾಗಿ ಅಪಘಾತಕ್ಕೆ ಈಡಾಗಿದೆ. 9 ಜನ ಸಜೀವವಾಗಿ ದಹನವಾಗಿದ್ದಾರೆ. ಹಾಗಿದ್ರೆ ಸೀಬರ್ಡ್ ಬಸ್ನಲ್ಲಿ ಸುರಕ್ಷತಾ ಕ್ರಮಗಳು ಇರಲಿಲ್ವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಎದ್ದೇಳ್ತಾ ಇದೆ. ಸೊ ಇದೇ ಮಾದರಿಯ ಬಸ್, ಅದು ಕೂಡ ನಾನ್ AC ಬಸ್ ಆಗಿತ್ತು. ಸೊ ಹಾಗಿದ್ರೆ ಇಲ್ಲಿ ಎಮರ್ಜೆನ್ಸಿ ಡೋರ್ ಇರಲಿಲ್ವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಎದ್ದೇಳ್ತಾ ಇರುತ್ತೆ. ಯಾಕಂದ್ರೆ ಸಾಮಾನ್ಯವಾಗಿ ಬಸ್ಗಳಲ್ಲಿ ದುರಂತ ಸಂಭವಿಸ್ತಿರುವಂತಹ ಸಂದರ್ಭದಲ್ಲಿ, ಅದು ಫೈರ್ ಆಗಿರುವಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಜನರಿಗೆ ಪಾರಾಗೋದಕ್ಕೆ ಎಮರ್ಜೆನ್ಸಿ ಡೋರ್ಗಳು ಬೇಕು. ಬಟ್ ಅದು AC ಬಸ್ ಆಗಿರದೇ ಹಿನ್ನೆಲೆಯಲ್ಲಿ ವಿಂಡೋ ಏನಿರುತ್ತೆ, ವಿಂಡೋ ಭಾಗದಲ್ಲಿ ಕೂಡ ಪ್ರಯಾಣಿಕರು ಅದನ್ನು ಓಪನ್ ಮಾಡಿ ಪಾರಾಗ್ತಾ ಇದ್ರು. ಬಟ್ ಅದು ಏಕಾಏಕಿ ಹತ್ಕೊಂಡಂತಹ ಸಂದರ್ಭದಲ್ಲಿ ಫ್ರಂಟ್ನಲ್ಲಿದ್ದಂತಹ ಪ್ರಯಾಣಿಕರು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದ್ದಾರೆ. ಸೊ ಇಲ್ಲಿರುವಂತಹ ನಿರ್ವಾಹಕರು ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಇದೇ ಮಾದರಿಯ ಬಸ್ ನಿನ್ನೆ ನಡೆದಂತಹ ದುರಂತ ತಮಗೂ ಕೂಡ ಗೊತ್ತಿರ್ಬೋದು. ಸೊ ಎಮರ್ಜೆನ್ಸಿ ಡೋರ್ ಹೇಗಿರುತ್ತೆ, ಅದರಲ್ಲೂ ಕೂಡ ಇತ್ತಾ, ಏನು ಹೇಳ್ತೀರಾ? ಅದರಲ್ಲಿ ಕೂಡ ಇತ್ತು, ಮಾಡಿ ಅದನ್ನ. ಅದರಲ್ಲಿ ಕೂಡ ಇತ್ತು ಎಮರ್ಜೆನ್ಸಿ ಡೋರು. ಇಲ್ಲಿ ಬ್ಯಾಕ್ ಸೈಡು ಪ್ರತಿಯೊಬ್ಬರು ಪ್ರಯಾಣಿಕರಿಗೂ ಇಲ್ಲಿ ತೋರಿಸಿರ್ತಾರೆ. ನಾವು ಜಸ್ಟ್ ಇಷ್ಟು ಇದು ಮಾಡಿದರೆ ಸಾಕು, ಅದು ಓಪನ್ ಆಗಿಬಿಡುತ್ತೆ. ಇಲ್ಲಿಂದ ಪಾಸ್ ಆಗಿಬಿಡುವುದು. ಹಾಗಾಗಿ ಇಲ್ಲಿಂದನೂ ಆಗ್ಬೋದು. ಮತ್ತು ವಿಂಡೋನು ಓಪನ್ ಇರುತ್ತೆ, ಇದು ಅಲ್ಲಿ ಎಕ್ಸಿಟ್ ಆಗ್ಬೋದು. ಇದು ನಾನ್ AC ಗಾಡಿ ಆಗಿರೋದ್ರಿಂದ ಎಲ್ಲ ಕಡೆಯೂ ಎಕ್ಸಿಟ್ ಆಗ್ಬೋದು, ಅವಕಾಶ ಇರುತ್ತೆ. ಅಪ್ಪರ್ನಲ್ಲಿ ಎಕ್ಸಿಟ್ ಆಗ್ಬೋದು, ಲೋಯರ್ನಲ್ಲಿ ಎಕ್ಸಿಟ್ ಆಗ್ಬೋದು, ಬ್ಯಾಕ್ ಸೈಡು ಎಕ್ಸಿಟ್ ಆಗ್ಬೋದು. ಪ್ರತಿಯೊಂದು ಗಾಡಿಗೆ ಎಕ್ಸಿಟ್ ಡೋರ್ ಇರುತ್ತೆ. ಅದು ಆಗಬಾರ್ದಾಗಿತ್ತು ಮೇಡಮ್. ಇದು ನಮ್ಮ ಫಸ್ಟ್ ಕರ್ನಾಟಕದಾಗ ಇದು ಫಸ್ಟು. ಆ ಥರ ಯಾವಾಗ ಆಗಬಾರ್ದಾಗಿತ್ತು. ನಾವು ಇದು ಫಸ್ಟ್ ಕಂಡಿದ್ದು. ಮೊನ್ನೆ ನಾವು ಹೈದರಾಬಾದ್, ಆಂಧ್ರದಲ್ಲಿ ನೋಡಿದ್ವಿ. ಅವಾಗ ಇನ್ನೂ ನಮ್ಮ ಯಜಮಾನರೆಲ್ಲ ಗಾಡಿ ಫುಲ್ ಸೇಫ್ ಮಾಡಿಟ್ಟಿದ್ದಾರೆ. ಅದ್ರದ್ದು ಏನೇನು ರೂಲ್ಸ್ ಬೇಕು, ಹೌದು, ಅದ್ರದ್ದು ಏನೇನು ರೂಲ್ಸ್ ಇದಾವೆ ಗಾಡಿದು ಎಲ್ಲದು. ಮತ್ತು ಪ್ರತಿಯೊಂದು ಪ್ಯಾಸೆಂಜರಿಗೂ ಇಲ್ಲಿ ಹತ್ತಿದ ಮೇಲೆ ಎಮರ್ಜೆನ್ಸಿ ಡೋರ್ ತೋರಿಸಿ, ಹೌದೌದು ತೋರಿಸಿ ಎಮರ್ಜೆನ್ಸಿ ಡೋರ್ ಇಲ್ಲಿದೆ, ಲಾಕ್ ಇಲ್ಲಿದೆ ಅಂತ ಹೇಳಿ
ಎಲ್ಲರಿಗೂ ಎಕ್ಸ್ಪ್ಲೈನ್ ಮಾಡಿರ್ತೀವಿ. ನಿನ್ನೆ ಆ ಬಸ್ಸಲ್ಲೂ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಹೌದೌದು, ಪ್ರತಿಯೊಂದು ಬಸ್ನಲ್ಲೂ ನಾವು ಗ್ಯಾರೇಜಿಂದ ಹೊಂಡಬೇಕಾದ್ರೆ ನಮ್ಮ ಇದರಿಂದ ಹೊಂಡಬೇಕಾದ್ರೆ ಎಲ್ಲರಿಗೂ ಹೇಳೇ ಕಳಿಸ್ತಾರೆ ಪದ್ಧತಿ ಸೇರಿ, ನೋಡಿ ಪ್ಯಾಸೆಂಜರ್ ಹತ್ತಬೇಕಾದ್ರೆ ಈ ಟೈಪ್ ಹೇಳಿ ಅಂತ ಹೇಳಿ. ಇದಿಷ್ಟು ನಿರ್ವಾಹಕರ ಮಾತು. ದುರಂತದ ಸುದ್ದಿ ಕೇಳಿ ಎದೆ ನಡುಗಿತು. ಎಕ್ಸ್ನಲ್ಲಿ ಸಿಎಂ ಡಿಸಿಎಂ ಸಂತಾಪ. ಅಪಘಾತದ ಬಗ್ಗೆ ಸೂಕ್ತ ತನಿಖೆಗೆ ಆಗ್ರಹ. ಚಿತ್ರದುರ್ಗದಲ್ಲಿ ನಡೆದ ಬಸ್ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಮುರುಗಿದ್ದಾರೆ. ಈ ಬಗ್ಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ಸಂತಾಪ ಸೂಚಿಸಿರುವ ಸಿಎಂ ಸಿದ್ದರಾಮಯ್ಯ ದುರಂತದ ಸುದ್ದಿ ಕೇಳಿ ಎದೆ ನಡುಗಿತು ಎಂದಿದ್ದಾರೆ. ಚಿತ್ರದುರ್ಗ ಬಳಿ ಸಂಭವಿಸಿದ ಲಾರಿ ಮತ್ತು ಬಸ್ ನಡುವಿನ ಅಪಘಾತದಲ್ಲಿ ಹಲವು ಪ್ರಯಾಣಿಕರು ಸಜೀವ ದಹನವಾದ ಘೋರ ದುರಂತದ ಸುದ್ದಿ ಕೇಳಿ ಎದೆ ನಡುಗಿತು. ಕ್ರಿಸ್ಮಸ್ ರಜೆಯಲ್ಲಿ ಊರಿಗೆ ತೆರಳುತ್ತಾ ಇದ್ದವರ ಪ್ರಯಾಣ ಈ ರೀತಿ ದುರಂತದಲ್ಲಿ ಕೊನೆಗೊಂಡಿರೋದು ವಿಷಾದನೀಯ ಅಂತ ಟ್ವೀಟ್ ಮಾಡಿದ್ದಾರೆ. ಇನ್ನು ಅಪಘಾತದ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಕಾರಣವನ್ನ ಪತ್ತೆ ಹಚ್ಚಲಾಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಟ್ವೀಟ್ನಲ್ಲಿ ಬರ್ಕೊಂಡಿದ್ದಾರೆ. ಚಿತ್ರದುರ್ಗದಲ್ಲಿ ಸಂಭವಿಸಿದ ಭೀಕರ ದುರಂತದ ಬಗ್ಗೆ ತನಿಖೆಗೆ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥಿಸ್ತೀನಿ. ಅಪಘಾತದಲ್ಲಿ ಮಡಿದ ಕುಟುಂಬಸ್ಥರ ದುಃಖದಲ್ಲಿ ನಾನು ಭಾಗಿ ಅಂತ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮೂಲಕ ಸಂತಾಪ ಸೂಚಿಸಿದ್ದಾರೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಘಟನೆಗೆ ಸಂತಾಪ ಸೂಚಿಸಿದ್ದಾರೆ. ಬೆಂಗಳೂರಿನಿಂದ ಗೋಕರ್ಣಕ್ಕೆ ತೆರಳುತ್ತಾ ಇದ್ದ ಬಸ್ ಹಾಗೂ ಟ್ರಕ್ ನಡುವೆ ಹಿರಿಯೂರು ಬಳಿ ಅಪಘಾತ ಸಂಭವಿಸಿ ಹಲವರು ಸಜೀವ ದಹನಗೊಂಡಿರುವ ಸುದ್ದಿ ತಿಳಿದು ತೀವ್ರ ಆಘಾತ ಆಗಿದೆ. ಮೃತಪಟ್ಟವರಿಗೆ ನನ್ನ ಸಂತಾಪಗಳನ್ನು ತಿಳಿಸ್ತೇನೆ. ಗಾಯಾಳುಗಳು ಶೀಘ್ರ ಗುಣಮುಖವಾಗಲಿ ಅಂತ ಹಾರೈಸ್ತೀನಿ. ಇಂತಹ ದುರಂತಗಳು ಮರುಕಳಿಸದೇ ಇರಲಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಸಂತಾಪ ಸೂಚಿಸಿದ್ದಾರೆ. ಈ ಬಸ್ಸು ದುರಂತದ ಬಗ್ಗೆ ಆಗಬಾರ್ದಾಗಿತ್ತು. ನಿಜವಾಗ್ಲೂ ನಾವು ಆಕ್ಸಿಡೆಂಟ್ ಏನು ಹೇಳೋಕ್ಕಾಗಲ್ಲ. ನಿಜವಾಗ್ಲೂ ಅವರ ಎಲ್ಲ ಕುಟುಂಬದವರು ಕೂಡ ಸರ್ಕಾರ ಭಾಳ ದುಃಖವನ್ನು ವ್ಯಕ್ತಪಡಿಸ್ತಾ ಇದೆ. ಅವರ ಆತ್ಮಗಳಿಗೆ ಶಾಂತಿ ಸಿಗಲಿ. ಸೊ ಅದೇನಾಗಿದೆ ಅನ್ನೋದನ್ನ ವರದಿಯನ್ನು ನಮ್ಮ ಅಧಿಕಾರಿಗಳು ಸಲ್ಲಿಸಲಿಕ್ಕೆ ಯಾರೇ ಸೂಚನೆ ಮಾಡಲಾಗಿದೆ. ಸೊ ಅದಕ್ಕೇನು ಪರಿಹಾರ ಕೊಡಬೇಕೋ ಅಲ್ಲಿ ಲೋಕಲ್ ಜಿಲ್ಲಾಡಳಿತ ನಮಗೆ ಕಳಿಸ್ಕೊಡ್ತದೆ. ನಿನ್ನೆ ದಿನದ ಘಟನೆ ನಿಜಕ್ಕೂ ಅತ್ಯಂತ ದುಃಖ ತರತಕ್ಕಂಥ ವಿಷಯ. ಸಾವಿನಲ್ಲಿ ಆ ಕುಟುಂಬಗಳ ನೋವು ಏನು ಅಂತಕ್ಕಂಥದ್ದು ನಾನು ಅರ್ತಿದ್ದೇನೆ. ಆ ಕುಟುಂಬಗಳ ನೋವಿಗೆ ಭಗವಂತ ಹೊರಗೆ ಬರ್ತಕ್ಕಂಥ ಶಕ್ತಿ ಕೊಡಲಿ ಅಂತಕ್ಕಂಥ ಪ್ರಾರ್ಥನೆ ಸಲ್ಲಿಸ್ತೀನಿ. ಆತ್ಮಕ್ಕೂ ಶಾಂತಿ ಕೋರ್ತೇನೆ. ಈ ರೀತಿ ಘಟನೆಗಳಾಗಬಾರ್ದು. ಬಸ್ ಮಾಲೀಕರಿಗೆ ಸರ್ಕಾರದಿಂದ ಕೆಲವು ಗೈಡ್ಲೈನ್ಸ್ನ ಇಡಬೇಕು ಅನ್ನೋದು ನನ್ನ ಅಭಿಪ್ರಾಯ, ಸೇಫ್ಟಿ ಮೆಜರ್ಸ್ಗೆ. ಮೃತರ ಕುಟುಂಬಗಳಿಗೆ 5 ಲಕ್ಷ ಪರಿಹಾರ, ಗಾಯಾಳುಗಳಿಗೆ 50,000 ಘೋಷಣೆ. ಇನ್ನು ಚಿತ್ರದುರ್ಗ ಬಸ್ ದುರಂತದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ಸಿಎಂ ಸಿದ್ದರಾಮಯ್ಯ ಪರಿಹಾರ ಘೋಷಣೆ ಮಾಡಿದ್ದಾರೆ. ಜೊತೆಗೆ ಗಾಯಾಳುಗಳಿಗೂ ಪರಿಹಾರ ಘೋಷಣೆ ಮಾಡಿದ್ದಾರೆ. ಮೃತರ ಕುಟುಂಬಕ್ಕೆ ತಲಾ 5 ಲಕ್ಷ ರೂಪಾಯಿ ಮತ್ತು ಗಾಯಾಳುಗಳಿಗೆ ತಲಾ 50,000 ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ಇದರ ಜೊತೆಗೆ ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ರಾಷ್ಟ್ರೀಯ ಪರಿಹಾರ ನಿಧಿಯಡಿ ಮೃತರ ಕುಟುಂಬಕ್ಕೆ ತಲಾ 2 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಲಾಗಿದೆ. ಹೀಗಾಗಿ ಮೃತರ ಕುಟುಂಬಗಳಿಗೆ ಒಟ್ಟು 7 ಲಕ್ಷ ರೂಪಾಯಿ ನೆರವು ಸಿಕ್ಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.